ಹೋದರೆ, ನೀವು ಇವರನ್ನು ಈಗಲೇ ದಮನ ಮಾಡದೆ ಹೋದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ 3 ಜನರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಈ ಮಾನವ ಜಾತಿಯನ್ನು ಈ ರಕ್ತ ಪ್ರಳಯದಿಂದ ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿರಿ. ವಿದುರ, ವಿದುರ, ನನ್ನ ಕುಮಾರನಲ್ಲಿ ಹೋಗಿ ನನ್ನ ಕುಮಾರನ ಕರೆದುಕೊಂಡು ಬಾ. ಯಾರು ನನ್ನನ್ನು ಕರೆಸಿದವರು? ನಾನು ಕುಮಾರ, ನಿನ್ನ ಹೆತ್ತ ತಾಯಿ. ತನಯ ಭಾರತ ಕುಲ ತಿಲಕ, ಓ ತನಯ ಭಾರತ ಕುಲ ತಿಲಕ. ಮಾತೆಯ ಮಾತನು ಆಲಿಸು ವೀರ. ಕುಮಾರ, ಮಾತೆಯ ಮಾತನು ಆಲಿಸು ವೀರ. ದುರದಿರಲಿ ನೀ ಧೈರ್ಯದಿಂದಾಳ್ವೆ. ಕುಮಾರ, ದುರದಿರಲಿ ನೀ ಧೈರ್ಯದಿಂದಾಳ್ವೆ. ತನಯ ಭಾರತ ಕುಲ ಮುಕ್ತ, ಓ ತನಯ ಭಾರತ ಕುಲ ತಿಲಕ. ಕುಮಾರ, ಕಂದ, ಪಾಂಡವರಿಗೆ ನೀ ಮೈರವ ತರವೇ. ತನಯ ಕುವರ, ಕಂದ. ಪಾಂಡವರಿಗೆ ನೀ ವೈರವ ತರವೇ. ರಾಜವನಿನ್ನು ಸ್ನೇಹದಿಂದಾಳ್ವೆ. ಕುಮಾರ, ರಾಜವನಿನ್ನು ಸ್ನೇಹದಿಂದಾಳ್ವೆ. ತನಯ ಭಾರತ ಕುಲ ತಿಲಕ, ಓ ತನಯ ಭಾರತ ಕುಲ ತಿಲಕ. ತನಯ ಕುವರ, ಕಂದ. ಅಮ್ಮ, ಏಕೆ ಕುಮಾರ, ನನ್ನ ಮಾತನ್ನು ಕೇಳಲು ನಿನಗೆ ಇಷ್ಟವಿಲ್ಲವೇನು? ನನ್ನ ಎದೆಯ ರಕ್ತವನ್ನು ಬಸಿದು ನಿನಗೆ ಸಾಕಿರುವೆ. ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ಕಂಬನಿ ಬಿದ್ದರು ನನ್ನ ದೇಹದ ರಕ್ತವು ನಾಶವಾಗುವಂತೆ ಭಾವಿಸುತ್ತಿದೆ. ನನ್ನ ಮಾತನ್ನು ಕೇಳು ಕಂದ, ಯುದ್ಧದ ಚಿಂತೆಯನ್ನು ಬಿಡು. ಪುನಃ ಅದೇ ಮಾತು. ಭಯವೇ ಬಿಡು ಮಾತೆಯೇ, ನನ್ನ ಛಲದಲ್ಲಿ ಬಲದಲ್ಲಿ ಹನುಮಾನವೇ. ಭಯವೇ ಬಿಡು ಮಾತೆಯೇ. ಅಮ್ಮ, ಮೆರೆಯುವೆ ಶೌರ್ಯದಿ ಛಲವನ್ನು ಬಿಡದೆ. ಮೆರೆಯುವೆ ಶೌರ್ಯದಿ ಛಲವನ್ನು ಬಿಡದೆ. ತರೆಯೋಳ್ ಧರ್ಮಕ್ಕೆ ಜಯವನ್ನು ತರುವೆ. ತರೆಯೋಳ್ ಧರ್ಮಕ್ಕೆ ಜಯವನ್ನು ತರುವೆ. ದುರುಳ ಪಾಂಡವರನ್ನ ರಣಗಳು ಬಲಿ ಕೊಡುವೆ. ಅಮ್ಮ, ದುರುಳ
ಘನತರ ಶೌರ್ಯದಿ ಮೆರೆಯುತ್ತಲಿರುವೆ ಭಯವೇಕೆ ಬಿಡು ಮಾತೆಯೇ ನನ್ನ ಛಲದಲ್ಲಿ ಬಲದಲ್ಲಿ ಅನುಮಾನವೇ ಭಯವೇಕೆ ಬಿಡು ಮಾತೆಯೇ ಈ ಪರಿಪರಿಮಿತದಲ್ಲಿ ಮಗಳುವೆ ಪಾಂಡವರ ಅಮ್ಮ ಈ ಪರಿಪರಿಮಿತದಲ್ಲಿ ಮಗಳುವೆ ಪಾಂಡವರ ಸಾಕು ನಿನ್ನ ನೀತಿ ವಾಕ್ಯ ಸಾಕು ನಿನ್ನ ನೀತಿ ವಾಕ್ಯ ಗುರುಪತಿಗೆ ತಲೆಯೊಳಗೆ ಸಮರಿಯರೆ ಭಯವೇಕೆ ಬಿಡು ಮಾತೆಯೇ ನನ್ನ ಛಲದಲ್ಲಿ ಬಲದಲ್ಲಿ ಅನುಮಾನವೇ ಭಯವೇಕೆ ಬಿಡು ಮಾತೆಯೇ ಭಯವೇಕೆ ಅಮ್ಮ ಭಯವೇಕೆ ಜನನಿ ಭಯವೇಕೆ ಬಿಡು ಮಾತೆಯೇ ಅಮ್ಮ ಕುಮಾರ, ನಿಂದ ಪುತ್ರನಾಗಿ ಜನಿಸಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ತಾಯಿ ಇಲ್ಲ ಇಲ್ಲ ಜಗತ್ತೆಲ್ಲರೂ ಪ್ರತಿಭಟಿಸಿದರು ದುರ್ಯೋಧನಂದಿಗೂ ಧರ್ಮಚಿತ್ತನಾಗುವುದಿಲ್ಲ ಅಮ್ಮ ನಾವು ಸಮರಯಜ್ಞದಲ್ಲಿ ದೀಕ್ಷಿತರು ಕೃಷ್ಣ ಇದೆನ್ನ ಕೊನೆಯ ಸಂದೇಶ ನಾವು ಸಮರಯಜ್ಞದಲ್ಲಿ ದೀಕ್ಷಿತರು ಪಾಂಡವರು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪದದಲ್ಲಿ ವೀರನತಿಗರ ಘೋಷದಲ್ಲಿ ನನಗಿನ್ನು ಸಮಯವಿಲ್ಲ ಸಮಯ ಆ ಧರ್ಮಸುರೆಯಿಂದ ಮುಕ್ತನಾದ ನನಗೆ ಸಮಯಲ್ಲಿರುವುದು ಪರಮಾತ್ಮ ಈ ಗಾಂಧಾರಿಯ ಕಪಾಳದಲ್ಲಿ ಎಂತಹ ಕಥೆಯನ್ನು ಬರೆದಿರುವೆ ದೇವ ಅನರ್ಥವಾಗಿತ್ತು ದುರ್ಯೋಧನ ನಿನ್ನ ಮಿತಿ ಮೀರಿತ್ತು ಅಣ್ಣ ಈ ಪಾಪಮಯ ಸಭೆಯಲ್ಲಿ ಒಂದು ಕ್ಷಣ ನಿಲ್ಲಬೇಡ ನಿನಗೆ ಕೈ ಜೋಡಿಸಿ ಬೇಡಿಕೊಳ್ಳುವೆನು ಅಣ್ಣ ಇಲ್ಲಿಂದ ಹೊರಟು ಹೋಗು ಅಣ್ಣ ರಾಜಮಹೇಶಿ ನಾನು ಈ ದುರ್ಯೋಧನಿಗೆ ಎದರಿ ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡಲಿ ಅಣ್ಣ. ಅದೆಂದಿಗೂ ಆಗತಕ್ಕ ಮಾತಲ್ಲ ಅಣ್ಣ ನಾನು ಭಯಕ್ಕಾಗಿ ಅಂಜೆ ಹೇಳುತ್ತಿಲ್ಲ ಅಣ್ಣ ನೀನು ಭಕ್ತ ಪರಾಧೀನ ಈ ತಂಗಿಯ ಮೊರೆಯನ್ನು ಆಲಿಸು ದೇವ ಇಲ್ಲಿಂದ ಹೊರಟು ಹೋಗು ಅಣ್ಣ ಅಮ್ಮ ನಿನ್ನ ಮಾತಿನಂತೆ ನಾನು ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡುವೆನು ನಾನು ಯಾವ ಮಹತ್ತರವಾದ ಆಶ್ವತ್ಥಗಳನ್ನು ಇಲ್ಲಿ ಬಂದನು ಅದು ದೀಪವನ್ನು ಮುಟ್ಟ ಪತಂಗದಂತೆ ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರ ನಷ್ಟವಾಯಿತು ಆದರೂ ಚಿಂತೆ ಇಲ್ಲ ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡುವೆನು ಹಾಗೆಗಲಿ ಅಣ್ಣ ಪಲಾಯನ ಸಹೋದರ ಬಂಧಿಸು ಈ ವಂಚಕನನ್ನು ಸಹೋದರ ಖಡ್ಗಗಳನ್ನು ಆಡಿಸು ಬಂಧಿಸಿ ಯಾರನ್ನು ಬಂಧಿಸ ಮಂದಮತಿಗಳ ಬಟ್ಟೆಯಿಂದ ಬೆಂಕಿಯನ್ನು ಬೀಸಣಿಗೆಯಿಂದ ಗಾಳಿಯನ್ನು ಮಳೆಯಿಂದ ಸಾವನ್ನು ಪ್ರತಿಭಟಿಸುವ ಇನ್ನು ನಿಮ್ಮಿಂದ ಆಗುವುದಿಲ್ಲ ಈ ಬೆದರಿಕೆ ಮಾತುಗಳಿಂದ ಫಲವಿಲ್ಲ ಸಹೋದರ ಬಂಧಿಸು ಬಂಧಿಸಿರಿ ಸಂಗಡ ಬಾ ನಿನ್ನ ಕೆಲವು ವಿಚಾರಗಳನ್ನು ತಿಳಿಸಬೇಕಾಗಿರುವುದು ನನ್ನ ಸಂಗಡ ಬಾ ಕರ್ಣ ಪರಮಾತ್ಮ ನಾನು ವೈರಿ ಕುಲದವನೆಂದು ತಿಳಿದಿದ್ದರು ನನ್ನನ್ನು ಇಷ್ಟೊಂದು ದೂರ ಹೇತಕ್ಕಾಗಿ ಕರೆತಂದೆ ದೇವ ಕಣ್ಣ ನೀನು ವೈರಿ ಪಶಿದೆಂತಾಗುವೆ ಪ್ರಥಮ ಪಾಂಡವ ಕುಂತಿದೇವಿಯ ಜ್ಯೇಷ್ಠ ಪುತ್ರ ಏನು ನಾನು ನಿನ್ನ ಪ್ರಿಯ ಬಂಧುವೆ ಪ್ರಥಮ ಪಾಂಡವನೇ ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ ಓಹೋ ಈಗ ತಿಳಿಯಿತು ಇದು ಯುದ್ಧ ಕಾಲದಲ್ಲಿ ಆ ಪಾಂಡವರ ತಲೆಗಳನ್ನು ಕಾಯುವ ಸಲುವಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆ ಆ ಮಾಧವ ಕಣ್ಣ ನನ್ನ ಮಾತು ಸತ್ಯವೆಂದು ನಂಬು ಕರ್ಣ ಸತ್ಯವೆಂದು ನಂಬಲು ಯಾವ ಆಧಾರಗಳಿವೆ ಕೃಷ್ಣ ಯಾಕಿಲ್ಲ ಕರ್ಣ ನಿನ್ನ ತಾಯಿಯಾದ ಕುಂತಿದೇವಿಯು ಇನ್ನೂ ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳನ್ನು ಪಡೆದಿದ್ದಳು ಆ ಮಂತ್ರಗಳು ಫಲಿಸುವ ಇಲ್ಲವೆಂದು ತಿಳಿದು ಮೊದಲನೇ ಮಂತ್ರವ ಸೂರ್ಯ ಮಂತ್ರವನ್ನು ಜಪಿಸಿದೆ ಆಗ ನೀನು ಜನಿಸಿದೆ ಲೋಕೋಪವಾದ ಗೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು ಆಗ ನೀನು ಓರ್ವ ಸೂತನ ಕೈಗೆ ಸಿಕ್ಕಿದೆ ಸೂತರು ನಿನ್ನನ್ನು ಸಾಕಿದರು ಕಣ್ಣ ನನ್ನ ಸಂಗಡ ಬಾ ಕೊಲಗೆ ನನ್ನಲ್ಲ ಕೇಳಲ್ಲ ಮಾತ ಕೊಲಗೆ ನನ್ನಲ್ಲ ಕೇಳಲ್ಲ
ಮಾತ ರವಿ ಅಂಶ ತಾಂಡವ ಧರಿಸಿದ ಕುಮಾರಮ ದೊರದೇರದ ಕುಮಾರಮ ಮಾತನಿಲ್ಲವಳು ಕುಂದೆ ವರ ಪಾಂಡವ ರಾಜನೇ ಪರಮಾತ್ಮ ಮಾತನಿಲ್ಲವಳು ಕುಂದೆ ವರ ಪಾಂಡವ ರಾಜನೇ ತರಯ ಬೆಳಗುವ ರವಿಯ ಕರುಣದೆ ಕರೆಯ ಬೆಳಗುವ ರವಿಯ ಕರುಣದೆ ಮಹಾಮಹಿಮನೆ ಜನಿಸಿ ಬೆಳುವ ರವಿ ಸುಧನೆ ಸುಕುಮಾರಮ ಸುರನೇರ ಸುಕುಮಾರಮ ಕಳಮಳವೇ ಮನದ ಚಿರುತದೊರ ಕಳಮಳವೇ ಮನದ ಚಿಂತತರ ಅಮಿತ ಭುವನದ ಕೀರ್ತಿಯ ಬೆಡವೆ ಕನಕನ ಬೆನಿಸಿದ ಬೇದಿನೆಯಲೊನೆ ಕನಕನ ಬೆನಿಸಿದ ಬೇದಿನೆಯಲೊನೆ ಮಹಾಮಹಿಮನೆ ದಣಿಸಿ ಭರವಸೆ ಸುತನೆ ಸುಕುಮಾರಮ ಸುರದೇವ ಸುಕುಮಾರಮ ಭಾಗಣ ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಮೇಲೆ ಕೆಡವುವನು. ಅವರಿಂದಲೂ ಸಾಮಂತ ದೊರೆಗಳಿಂದಲೂ ವೈಲಸಿಕೊಳ್ಳುತ್ತಾ ರತ್ನ ಸಿಂಹಾಸನವನ್ನು ಏರಿ ರಾಜ್ಯಭಾರವನ್ನು ಮಾಡುವಿ ಅಂತ ನನ್ನ ಸಂಗಡ ಬಾಕರ್ಣ. ಪರಮಾತ್ಮ ಕರ್ಣ, ಲೋಕೈಕ ವೀರರಾದ ಪಾಂಡವರು ನನ್ನ ಬೆನ್ನೆಯಿಂದ ಬಿದ್ದೆ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯೂ ನನ್ನ ಹೆತ್ತ ಮಾತೆ. ಇದು ನಿಜವಾಗಿಯೂ ಸತ್ಯ ಸಂಗತಿನೇ ದೇವ. ಕರ್ಣ, ನೀನು ಪೂಜಿಸುವ ಆ ಸೂರ್ಯನ ಮೇಲಾಣೆ ಸತ್ಯ ಸತ್ಯ ಸತ್ಯ. ಹಾ, ನನ್ನ ಭಾಗ್ಯದ ದುರ್ವಿಧಿಯೇ ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ ದೇವಾ. ಶೋಧನೆಯೇನಿದು ಇತಿ ಶಾಪ. ದೇವಾ ಪಾಪಿಯಾದೆ ಪರಿತಾಪಕ್ಕೀಡಾದೆ ದೇವಾ. ಶೋಧನೆಯೇ ಶಾಪ. ಪರಮಾತ್ಮ ಕರ್ಣ, ಬಹುದಿನ ನೊಂದೆನು ಬಂಧುಗಳಾರೆಂದು. ಪರಮಾತ್ಮ
ಬಹುದಿನ ನೊಂದೆನೋ ಬಂಧುಗಳಾರೆಂದು ಇಂದು ವದನಗೆ ಬನಿಂದೆಯಲಿದೆಂದೆ ಇಂದು ವದನಗೆ ಬನಿಂದೆಯಲಿದೆಂದೆ ಬಂದ ವಿಮೋಚನ ಮಾರ್ಗವನರಿಯದೆ ಬಂದ ವಿಮೋಚನ ಮಾರ್ಗವನರಿ ದೇವಾ ಶೋಧನೆಯೇ ನಿಶಾಪ ಪಾಪಿಯ ಪರಿತಾಪ ಕೀಡಾದೆ ದೇವಾ ಶೋಧನೆಯೇ ನಿಶಾಪ ಕರ್ಣ ಜನ್ಮ ರಹಸ್ಯದ ಆಂತರ್ಯವರಿತು ಜನುಮದಾದೆಯ ನಿರ್ದಯವರಿತು ದೇವಾ ದೇವಾ ಪರಮಾತ್ಮ ಕರ್ಣ ಜನ್ಮ ರಹಸ್ಯದ ಆಂತರ್ಯವರಿತು ಜನುಮದಾತೆಯ ನಿರ್ಜಯವರಿತು ಜೀವಿಸಲ್ಲೇ ಪರಿ ಸಹಜರರೊಳಗೂಡಿ ಜೀವಿಸಲ್ಲೇ ಪರಿ ಸಹಜರರೊಳಗೂಡಿ ಪಾತಕಿ ಜೀವನ ಸಂಕಟಕಾರ ಪಾತಕಿ ಜೀವನ ಸಂಕಟಕಾರ ದೇವಾ ಶೋಧನೆಯೇ ಶಾಪ ಪಾಪಿಜ ಪರಿತಾಪ ಕೀಡಾದೆ ದೇವಾ ಶೋಧನೆಯೇ ಶಾಪ ವಿಧಿಶಾಪ ವಿಧಿಶಾಪ ಒಂದು ಕಡೆ ಆದರ್ಶ ಆಶ್ರಯವಿತ್ತ ಕೌರವೇಶ್ವರ, ಮತ್ತೊಂದು ಕಡೆ ಸೋದರರೆಂಬ ವಾತ್ಸಲ್ಯವನ್ನು ಕೊರಳಿಗೆ ಸುತ್ತಿರುವ ಆ ಪಾಂಡವರು. ಇವರೀರ್ವರಲ್ಲಿ ಯಾರನ್ನ ತ್ಯಜಿಸಲಿ, ಯಾರನ್ನ ಆಶ್ರಯಿಸಲಿ, ನನಗೆ ದಿಕ್ಕೇ ತೋಚದಂತಾಗಿದೆ ಪರಮಾತ್ಮ. ನನಗೆ ಕರ್ಣ, ಆತ್ಮಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ಕಂಡಾಗಲಲ್ಲ ಪರಮಾತ್ಮ. ಆ ಕರ್ಣನ್ ಯಾರು? ಆತನನ್ನು ಕಂಡಾಗಲಲ್ಲ ನನಗೆ ಮುರುಕ ಉಂಟಾಗುವುದೆಂದು ಕೇಳುತ್ತಲೇ ಇರ್ತಳು. ಈಗ ತಾನೇ ವಿಚಾರವನ್ನು ತಿಳಿಸಿ ಬಂದಿರೋನು. ಆಕೆಯು ನಿನ್ನನ್ನು ನೋಡಲು ನಾಳೆ ಗಂಗಾತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಆಕೆಯನ್ನು ಸಂತೋಷಪಡಿಸು. ಕರ್ಣ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ? ತಮ್ಮ ಚಿತ್ತಪ್ರಭು, ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರು. ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯೂ ನನ್ನ ಹೆತ್ತ ಮಾತು. ಅವರೊಡನೆ ಕೂಡಿ ಬಾಳುವುದು ನನ್ನ ಹಣೆಯಲ್ಲಿ ಬರೆಯಲಿಲ್ಲ. ಹಾಗಾದರೆ ಆ ಲೋಕೈಕ ವೀರರಾದ ಆ ಪಾಂಡವರನ್ನು ನಾನು ನನ್ನ ಕೈಯಾರ ಕೊಲ್ಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ ತುರದೋ ಕಣ್ಣ ತಮ್ಮಂದಿರಂ ನಾ
ಸರ್ವೇಶ್ವರರು ಈ ದರೆಯೊಳ್ ಸುಖ ಸಂಪತ್ತಿನಿಂ ಬಾಳ್ವಲೆ ಚಲದಿಂ ಪ್ರಾರ್ಥನರುಂಡವಂ ತರಿದು ಚಲದಿಂ ಪ್ರಾರ್ಥನರುಂಡವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪ್ರಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ ಸಾಯಲ್ಲೇ ಐವರ ಕಾಂತೆ ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ತಡೆದ ಬರೀ ಭವ ಸೆವಿಸಿದೆ ಜೀವ 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 ಸರ್ವೇಶ ಕೊಡು ಚಿರವಿಭವ ಸರ್ವೇಶ ಕೊಡು ಚಿರವಿಭವ ಜ್ವಲಿಸುವುದನ ಮರೆತ ನಿಜಾತ ಕಲುಷಿತ ಮನನ ವ್ಯಾಕುಲ ಭಾವ ಜ್ವಲಿಸುವುದನ ಮರೆತ ಜ್ವಲಿಸುವುದನ ಮರೆತ ಜ್ವಲಿಸುವುದನ ಮರೆತ ಹೇ ಕೃಷ್ಣ ದೀನ ದಯಾನಿಧಿ ವಾಸುದೇವ ನಿನ್ನ ಹೊರತಾಗಿ ನನ್ನ ಬೇರೆ ಗತಿಯಾದ ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು ನನ್ನ ಕೈ ಹಿಡಿದ ಪತಿಗಳು ಭೋಗದ ವಸ್ತುವಿನಂತೆ ದೂತದಲ್ಲಿ ಪಡವಾಗಿಟ್ಟು ಸೋತರು ಸರ್ವರ ಸಮಾಕ್ಷಮ ದುಶ್ಯಾಸನಿಂದ ಅಪಲಿತನಾದನು ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷಿಕೆಯಂತೆ ಕಾಡಿನಿಂದ ಕಾಡಿಗೆ ಅಲೆದಂತಾಯಿತು ಶ್ರೀವಿಧಾತ ಈ ಸ್ತ್ರೀ ಜಾತಿಯನ್ನು ಹೇಗೆ ಸೃಷ್ಟಿಸಿದೆ ದೇವಾ ಹೇಗೆ ಸೃಷ್ಟಿಸಿದೆ ಇವಳೇಕೆ ಈ ರೀತಿ ಚಿಂತಮಗ್ನಳಾಗಿರುವಳು? ಪ್ರಿಯತಮೆ, ಏನಾಯ್ತು? ಆವತಾಪದಿನೊಂದು ಕಣ್ಣೀರಂ ಕರೆಯುತ್ತಿರುವ ಕಾಂತೆ ಹಾಂಚಾಲಿ ಆವತಾಪದಿನೊಂದು ಕಣ್ಣೀರಂ ಕರೆಯುತ್ತಿರುವ ಕಾಂತೆ ಪಾಂಡವರ ಪಟ್ಟ ಮಹಿಷಿ ಭೀಮನ್ಮನೋನ್ಮಣಿ ವಾಸುದೇವನಾಸರೆಯು ನಮಗಿರಲು ವಾಸುದೇವನಾಸರೆಯು ನಮಗಿರಲು ಬಂದುದಾವುದೇ ಹೊರದೆ ಪರಮ ವಿಕ್ರಮದಿ ಪರಿಹರಿಸದಿರ್ಬೇನೆ ಈ ಪ್ರಚಂಡ ಭೀಮ ಭೀಮ ಏಕೆ ಚಿಂತಿತೆ ದ್ರುಪದ ನಂದಿನಿ ಏಕೆ ಚಿಂತಿತೆ ದ್ರುಪದ ನಂದಿನಿ ಭಯವ ಬಿಡು ಪಾಂಚ
ದೇವಿ ದೂರ ಕೊಡಮುರಿದು ಮುದ ತರುವೆ ದೇವಿ ಕೊಡಮುರಿದು ಮುದ ತರು ಕಪಟತನದ ವಂಚಕರ ಹೃದಯವನ್ನು ಸೀಳುವೆ ದೇವಿ ಕಪಟತನದ ವಂಚಕರ ಹೃದಯವನ್ನು ಸೀಳುವೆ ತೊಡ ತಟ್ಟಿ ಕುಡಿಗೊತ್ತಿ ತೊಡ ತಟ್ಟಿ ಕುಡಿಗೊತ್ತಿ ಕದ ಮೆಟ್ಟಿ ನಿಲ್ಲುವೆ ಪ್ರಿಯ ಏಕೆ ಚಿಂತಿವೆ ಧ್ರುಪದ ನಂದಿನಿ ಭಯವ ಬಿಡು ಪಾಂಚಾಲಿ ಪರಮ ಸಂತುನೆ ಪ್ರಿಯ ಏಕೆ ಚಿಂತಿವೆ ಧ್ರುಪದ ನಂದಿನಿ ಧ್ರುಪದ ನಂದಿನಿ ಧ್ರುಪದ ನಂದಿನಿ ವಿಪಿಲವಾಸ ಅವಳೆಯ ಪರವನೇನ ತರುಣಿಯೇ ಯಾವೇ ವಿಪಿಲವಾಸ ಅವಳೆಯ ಪರವನೇನ ತರುಣಿಯ ಕಣಮತಾಂತರವರನ್ನು ಒದಿಸಿದ ಬಿಡಗಣದಳು ಕಣಮತಾಂತರವರನ್ನು ಒದಿಸಿದ ಬಿಡಗಣದಳು ತೊಡ ತಟ್ಟಿ ಕುಡಿಗೊಟ್ಟು ತೊಡ ತಟ್ಟಿ ಕುಡಿಗೊಟ್ಟು ಅದ ಮೆಟ್ಟಿ ನಿಲ್ಲುವೆ ಪ್ರಿಯ ಏಕೆ ಚಿಂತಿವೆ ಧ್ರುಪದ ನಂದಿನಿ ಭಯವ ಬಿಡು ಪಾಂಚಾಲಿ ಪರಮ ಸಂತುನೆ ಪ್ರಿಯ ಏಕೆ ಚಿಂತಿವೆ ಧ್ರುಪದ ನಂದಿನಿ ಧ್ರುಪದ ನಂದಿನಿ ಧ್ರುಪದ ನಂದಿನಿ ಪಾಂಚಾಲಿ ಪ್ರಿಯತಮೆ ನಿಷ್ಕಾರಣವಾಗಿರುತ್ತಿರುವೇಕೆ ನಾನು ನಿಷ್ಕಾರಣವಾಗಿರುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ದುರ್ವಾಕ್ಯಗಳನ್ನು ಆಡಿದರೆ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀ ವಿಚಾರವೂ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯ ಆಶಯಬೇಕು. ಛೇ ಪರಮಾತ್ಮ, ಈ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದ್ದೇವಾ? ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ, ಅದು ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಓಹೋ, ಪತ್ನಿಯನ್ನು ದೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ಆಜ್ಞೆ ಮಾಡಿದಲ್ಲವೇ? ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದ ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದ ಸಹಿಸಲಾರೆ. ಸರಿಯೇ ನಿಮಗೆ ಸಮ್ಮತವಾಗುವುದು. ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಆದ ಅಣ್ಣನೆಯೂ ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಿಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೇ ಬಾರಿ ಬೇಡಿಕೊಳ್ಳುವೆ. ಆದದ್ದು ಹಾಗೂ ಆಯ್ತು, ಅದನ್ನು ಮರೆತು ಬಿಡು. ಈ ದಿನ ನೀನಾಗೆ ಹೇಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೇನೆ. ಅದರಿಂದ ಆಗುವ ಪ್ರಯೋಜನವಾದರೆ ಏನು? ತಾವು ಎಷ್ಟೇ ಆದರೂ ಅಣ್ಣ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಕೇಳಿ. ಈ ದಿನ ನಾನು ಹಸ್ತಿನಾಂಬೆಯ ದೇವಿ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ನನ್ನ ನೋಡಿ ನಕ್ಕು, ನಿನ್ನ ಪತಿಯು ವಾಸಕ್ಕಾಗಿ 5 ಗ್ರಾಮಗಳನ್ನು ಕೇಳಲು ದೂತನ ಆ ಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡುಗಟ್ಟುವಷ್ಟೊಂದು ಕೇಕೆ ಹಾಕಿ ನಕ್ಕಳು ಸ್ವಾಮಿ, ನಕ್ಕಳು. ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ. ಆ ಕುಂದಿ ದುರ್ಯೋಧನ ಪುನಃ ಸಂಧಿ
ಗೋಪಿಕಾಂಗನರ ವಿಲಾಸ ಮಕ್ಕಳಲ್ಲಿ ಮಕ್ಕಳಾದ ಆ ಯದುಪತಿಯು ಯುದ್ಧವನ್ನು ಬರೆಯುವುದು ಸಹಜ. ಅರ್ಜುನನು ದಾರಿಕೆಯಿಂದ ಹಿಂದಾಗಿದಲೆ ನಾನು ಈಗಾಗಿರಬೇಕು ಎಂದು ತಿಳಿದಿದ್ದೇನೆ. ಅದಿರಲಿ ಪಾಂಚಾಲೆ, ಭಾನುಮತಿಗೆ ನೀನೇನೊಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಈರಿನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿದುವೆ ಭಾನುಮತಿ ಎಂದು. ಬಾಬು ಪಾಂಚಾಲೆ, ಬಾಬು, ನೀನು ನಮ್ಮ ಸಂಗಡ ಕದನ ಆಡುವುದರಲ್ಲಿಯೇ ನಮ್ಮ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದೆ. ಚತುರಳು, ಮಹಾ ಚತುರಳು. ಜಾಣೆ ಮುದ್ದಾಡುವೆನು ಬಾರಿ ಈ ಭೀಮನ, ಜಾಣೆ ಮುದ್ದಾಡುವೆನು ಬಾರಿ ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಆಹಾ, ಪ್ರಿಯಾ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರಿ. ಪ್ರಿಯತಮ. ಆಹಾ, ದೇವೆ, ಗುರುಕುಲ ಅದಮರ ಕೆಣಕು ತರಣದು ಗುರುವಂಶವನೇ ನಾಶವಗೈವೆ. ದೇವೆ, ಗುರುಕುಲ ಅದಮರ ಕೆಣಕು ತರಣದು ಗುರುವಂಶವನೇ ನಾಶವಗೈವೆ. ಗುರುಳದು ಶಾಪ ಒಡಲನ್ನು ಬಗೆದು. ದೇವೆ, ಪ್ರಿಯಾ, ಗುರುಳದು ಶಾಪ ಒಡಲನ್ನು ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟು ಬಾರೆ. ಬಿಚ್ಚಿದ ಮುಡಿಯನ್ನು ಕಟ್ಟು ಬಾರೆ. ಜಾಣೆ ಮಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಮಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಜಾಣೆ ನಿನ್ನಾಣೆ ಮುದ್ದಾಡುವೆನು ಬಾರೆ. ಪಾಂಚಾಲಿ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಿಯಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಮದಯ ಮಲಕ್ಕೆ ಧರಣಿ ರಾಮ. ಪ್ರಮದಯ ಮಲಕ್ಕೆ ಧರಣಿ ರಾಮ. ಸಮಯವಿದೆ. ಪ್ರಿಯಾ, ಹೌದಲ್ವೇ? ಮನ ಮುದಿಸುವ ಮಧುಹಾಸ ವಿಲಾಸ. ಮನ ಮುದಿಸುವ ಮಧುಹಾಸ ವಿಲಾಸ. ಕೌರವ ಶಿರವ ಧರೆಯಳು ನೀನು. ಪ್ರಿಯಾ, ಕೌರವ ಶಿರವ ಧರೆಯಳು ನೀನು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಪ್ರಿಯಾ, ಪ್ರಿಯತಮ, ಇನ್ನು ಸಮಯವಿದೆ. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಶೃಂಗಾರಕ್ಕೆ ಭೀಮಾ.
ತಿಳಿಸಿ. ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಕೇಶರಾಶಿ ನೋಡಿ ಕುರುಕುಲಾಂತಕ ಕಾಲರಾತ್ರಿ ಎಂದು ಸಂಬೋಧಿಸಿದೆ. ಮತ್ತೆ ನೀನೇನು ಹೇಳಿದಿರಿ? ಪುರಾಣ ಬಾಯಿಂದ ಪ್ರತಿಜ್ಞವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುತ್ತಿರುವ ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿ ಅಲ್ಲ ಈ ಜಗಜ್ಜಟ್ಟಿ ಭೀಮ. ಹೇಳುದು ಮಾತ್ರವಲ್ಲ, ಹೇಳಿದಂತೆ ಆಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸ ಫಲವೇನಾವುದು? ತಾವು ಎಷ್ಟೇ ಅಣ್ಣನ ಆಜ್ಞಾಧಾರಕಲ್ಲವೇನು? ಸುಮ್ಮನೆ ನನ್ನನ್ನು ಕೆಲಸಬೇಡ ಪಾಂಚಾಲಿ, ಕೆಲಸಬೇಡ. ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಸಂಧಿಯನ್ನು ಬಯಸುವವರು ಶಾಂತಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹು ಆತುರದಿಂದ ನಿರೀಕ್ಷಿಸುತ್ತೇನೆ. ಧರ್ಮ ಪಾರಾಯಣ ದುಷ್ಟರನ್ನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸುವುದು. ಆದರೆ ನಾನು ಮಾತ್ರ ಇನ್ನೊಂದು ಗಳಿಗೆ ಇದನ್ನು ಸಹಿಸಲಾರೆ. ನೋಡೋಣ. ಆಗಲೇ ಭೀಮನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನ ಕೋಪವನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ಶ್ರೀಕೃಷ್ಣನು ಹೇಳ್ತಿದ್ದ. ಅರ್ಜುನ, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣನು ಹೇಳುತ್ತಿದ್ದು. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಬಿಡು ಕೋಪವ ಮನದೇ ಅನುಜ, ಬಿಡು ಕೋಪವ ಮನದೇ. ಭೀಮಸೇನ, ಬಿಡು ಕೋಪವ ಮನದೇ ಅನುಜ, ಬಿಡು ಕೋಪವ ಮನದೇ. ತುಳುಗೆ ಸಮರ ಬಯಸುವುದನು ಚಿತ. ಭೀಮಸೇನ, ತುಳುಗೆ ಸಮರ ಬಯಸುವುದನು ಚಿತ. ಬಿಡು ಕೋಪವ ಮನದೇ ಅನುಜ, ಬಿಡು ಕೋಪವ ಮನದೇ. ಭೀಮ, ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಕೊರೋ ಸಂಜಾತರ ನರಳಿಸದಿರುವುದೇ. ಭೀಮಸೇನ, ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಕೊರೋ ಸಂಜಾತರ ನರಳಿಸದಿರುವುದೇ. ತಾಳಿದವನು ಮುಂದೆ ಬಾಳಿಹನೋ ಎಂಬ. ಭೀಮ, ತಾಳಿದವನು ಮುಂದೆ ಬಾಳಿಹನೋ ಎಂಬ ಹಿರಿಯರ ವಾಣಿಯ ಮರೆಯುವುದನು ಚಿತ. ಹಿರಿಯರ ವಾಣಿಯ ಮರೆಯುವುದನು ಚಿತ. ಬಿಡು ಕೋಪವ ಮನದೇ ಅನುಜ, ಬಿಡು ಕೋಪವ ಮನದೇ. ತುಳುಗೆ ಸಮರ ಬಯಸುವುದನು ಚಿತ. ತುಳುಗೆ ಸಮರ ಬಯಸುವುದನು ಚಿತ. ಬಿಡು ಕೋಪವ ಮನದೇ ಅನುಜ, ಬಿಡು ಕೋಪವ ಮನದೇ. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಕೂದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಬಲ್ಲದೇನು? ಅರ್ಜುನ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕೆಂದಿರುವೆನು. ಅದನ್ನು ಈಗಲೇ ಇಬ್ಬರ ಸಮ್ಮುಖದಲ್ಲಿ ಹೇಳುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು.
ಅರ್ಜುನನು ವಾದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ನಾನು ಈ ದಾಸಿಯ ವೃತ್ತಿಯನ್ನ ಪಾಂಡವರ ಕಳಂಕವೆಂದೇ ಭಾವಿಸುತ್ತೇನೆ. ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡುರಾಜನ ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವನ್ನು ನನಗೆ ಸಹ್ಯವಾಗಿ ಕಾಣಬಹುದು. ಆದರೆ ನನ್ನ ಗಳಿಗೆ ನಾನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಈ ಗದ ಜಗದ ಮಹಾಯುಧ, ಈ ಗದ ಜಗದ ಮಹಾಯುಧ, ಈ ಗದ ದುರ್ಮದಾಂತ ದುರ್ಯೋಧನ ನನುಜ ದುರಾಗ್ರದಳನ್ನ ರೂಪಸುತ್ತ ಎದುರು ಅಗ್ರಜ ದುರ್ಮದಾಂತ ದುರ್ಯೋಧನ ನನುಜ ದುರಾಗ್ರದಳನ್ನ ರೂಪಸುತ್ತ ಎದುರು ದುರ್ಮದಾಂತರ ಧ್ವಂಸವಗೈದು, ದುರ್ಮದಾಂತರ ಧ್ವಂಸಗೈದು ತಲೆಮಾರವೈಯುತ್ತಿವೆ. ಈ ಗದ ಜಗದ ಮಹಾಯುಧ, ಈ ಗದ ಹಠ ಆಸಕ್ತಿ ದುಷ್ಟ ಕೌರವ ಕೆಟ್ಟ ಸಮರದ ಮುಷ್ಟಿಯುತ್ತದೆ. ಹಠ ಆಸಕ್ತಿ ದುಷ್ಟ ಕೌರವ ಕೆಟ್ಟ ಸಮರದ ಮುಷ್ಟಿಯುತ್ತದೆ. ಕೆಟ್ಟದ ಎದೆಯ ಕೊಟ್ಟುತ್ತ ಗದೆಯೋಳು, ಮೆಟ್ಟದ ಎದೆಯ ಕೊಟ್ಟುತ್ತ ಗದೆ ಕೊಟ್ಟಿ ಕೊಟ್ಟದ ಭಾರವಾಗಿ ಈ ಗದ ಜಗದ ಮಹಾಯುಧ, ಈ ಗದ ಜಗದ ಮಹಾಯುಧ, ಈ ಗದ ಜಗದ ಮಹಾಯುಧ, ಈ ಗದ ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲ. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪನೆ ಮಾಡಿ. ನಾನು ನನ್ನ ನಿರೀಕ್ಷೆಯಿಂದ ನಡೆಯುವುದು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಿನಗಿಂತಲೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳುವೆ ಪಾಂಚಾಲಿ? ಮಾನಿನಿ ಮನದ ವೇದನೆ ನೇಗಿಲು ಸಮಯವಿದನದರಿದೆಯ ರಮಣಿ ಏತಗೆ ಇದು ಗುಣವೋ ಮಾನಿನಿ ಮನದ ವೇದನೆ ನೇಗಿಲು ಸಮಯವಿದನದರಿದೆಯ ರಮಣಿ ಏತಗೆ ಇದು ಗುಣವೋ ಧರ್ಮದ ನೆಮ್ಮಯ ನಿರ್ಮಲ ಬಾಳುವು ಧರ್ಮದ ನೆಮ್ಮಯ ನಿರ್ಮಲ ಬಾಳುವು ನೀರುವುದನ್ನು ಚಿತ ಪರೀಕ್ಷಿಸದೆ ನುಡಿಯ ಮೀರುವುದನ್ನು ಚಿತ ಪರೀಕ್ಷಿಸದೆ ನುಡಿಯ ಸಹಿಪುದು ಮನದನು ತಾಪವ ತರುಣೆ ಸಹಿಪುದು ಮನದನು ತಾಪವ ತರುಣೆ ಧರ್ಮದಿಂದ ಗಣ ಕಾರ್ಯದಾದಿಗೋ ಕೋಮಲ ಹೃದಯನು ಹೊರಗಲು ಪರಿಯೇ ಧರ್ಮದಿಂದ ಗಣ ಕಾರ್ಯದಾದಿಗೋ ಕೋಮಲ ಹೃದಯನು ಹೊರಗಲು ಪರಿಯೇ ತಾರ ಸಾಸಿನಿ ನರಿಯದೆ ಈ ಪರಿ ಸಾರಸಾಧಿನಿ ನರಿಯದೆ ಈ ಪರಿ ಏಕೆಂದು ನೀನಿಂತು ವಿಕೋಪ ಪಡುವೆ ಏಕೆಂದು ನೀನಿಂತು ವಿಕೋಪ ಪಡುವೆ ಮಾನ್ನಿ ಮನದ ವೇದನೆ ನೇಗಿದು ಸಮಯವಿದೆಂದರಿತೆಯ ರಮಣಿ ಏತಕ್ಕೆ ಈ ದುಗುಡವು 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 ಪಾಂಚಾಲಿ ಏನು ಹೇಳುವೆ? ಧರ್ಮವೆಂದು ಹಂಬಳಿಸುತ್ತ ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆಲ್ಲ ಉಚಿತವೆನಿಸುತ್ತಲ್ಲವೇನು? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯ ಕರ್ತವ್ಯ. ಪಾಂಚಾಲಿ, ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು. ಪಾಂಚಾಲಿ,
ರಾಜೇಂದ್ರ, ದೌಮ್ಯರನ್ನು ಸಂಧಿಗೆ ಕಳುಹಿಸಿ ಅಪಮಾನಪಡಿಸಿದಿ. ಪುನಃ ಶ್ರೀಕೃಷ್ಣ ಪರಮಾತ್ಮನು ಕಳುಹಿಸಿ ಅಪಮಾನ ಪಡಿಸು ಎಂಬುದೇ ನನ್ನ ಚಿಂತೆಯಾಗಿರುವುದು. ಏನೀ ಕೋಲಾಹಲ? ಅಗ್ರಜ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಆಹಾ, ನಿಮ್ಮ ಪೌರುಷ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ನುಡಿದಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಿಯಾ, ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಶ್ರೀಕೃಷ್ಣ ಪರಮಾತ್ಮನವು ನಗುತ್ತಾ ಇತ್ತಲೇ ಬರುತ್ತಿರುವರು. ರಾಜ್ಯಸಭೆಯ ವಿಚಾರವನ್ನು ತಿಳಿದ ಬಳಿಕ ತಮ್ಮ ಇಷ್ಟಂತೆ ಮಾಡಿ. ಅಣ್ಣ, ಮೋಹಾಂದ ಕಾರದಳೋ ಗನ ಮಾನವ ಜನ್ಮ ಕೊನೆಯೋದಲಿರುವುದು ಮೋಹಾಂದ ಕಾರದಳೋ ಮೋಹಾಂದ ಕಾರದಳೋ ಜ್ಞಾನದಿರರಿಗೆಲ್ಲ ಜ್ಞಾನದ ಮದವೇರೆ. ಜ್ಞಾನದಿರರಿಗೆಲ್ಲ ಜ್ಞಾನದ ಮದವೇರೆ. ಧರ್ಮ ಪುಣ್ಯ ಬಯಲಾಗಿ ಇರುವವ ಧರ್ಮ ಪುಣ್ಯಗಳೆಲ್ಲ ಬಯಲಾಗಿ ಇರುವವು ಮೋಹಂದ ಕಾರದಳ ಮಾನವ ಜನ್ಮ ಕೊನೆಯೋದಲಿರುವುದು ಮೋಹಂದ ಕಾರದಳ ಮೋಹಂದ ಕಾರದಳ. ಎಲ್ಲರೂ ಯೋಧನ ಮಾಯ ಜಾಲಗೆ ಮರಳಾಗಿ ಬರೋ ಮಾಯ ಜಾಲಗೆ ಮರಳಾಗಿ ಬರೋ. ಧರ್ಮದ ನೆಪದಿಂದ ಧರ್ಮ ಪಾಪಿಗಳನ್ನು ಧರ್ಮದ ನೆಪದಿಂದ ಧರ್ಮ ಪಾಪಿಗಳನ್ನು ನಿರ್ಮಾಲ ಮಾಡುವೆ. ಧರ್ಮವ ಬೆಳಗುವೆ ಧರ್ಮಾಲ ಮಾಡುವೆ ಧರ್ಮವ ಬೆಳಗುವೆ. ಮೋಹಾಂದ ಕಾರದಳು ಅನಮಾನವ ಜನ್ಮ ಉಳಿಯುತ್ತಲಿರುವುದು ಮೋಹಾಂದ ಕಾರದಳು ಮೋಹಾಂದ ಕಾರದಳು ಮೋಹಾಂದ ಕಾರದಳು ಮೋಹಾಂದ ಕಾರದಳು. ಪರಮಾತ್ಮ, ನಮಸ್ಕರಿಸುವೆನು. ಧನ್ವಂತನ, ನಿನಗೆ ಮಂಗಳವಾಗಲಿ. ಕೃಷ್ಣ, ನಾನು ನಮಸ್ಕರಿಸುವೆನು. ಭೀಮಸೇನ, ನಿನಗೂ ಮಂಗಳವಾಗಲಿ. ಅಣ್ಣ, ನಿನ್ನ ಪಾದಗಳಿಗೆ ನಮಸ್ಕರಿಸು. ಅಮ್ಮ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ಧನ್ವಂತನ, ದೇವಕಿ ವರನಂದನ ಪವಜನಯನ ನಮಿದೆ ಮಾಧವ. ದೇವಕಿ ವರನಂದನ ನಂದ ಗೋಕುಲ ಮಂದಾರ ಮಧುರ ಮುರುಳಿಯ ಗಾನಗೆ ಮರುಳಾದ ಜನರ. ನಂದ ಗೋಕುಲ ಮಂದಾರ ಮಧುರ ಮುರುಳಿಯ ಗಾನಗೆ ಮರುಳಾದ ಜನರ. ಒಂದು ಬೆನಿಸಿದ ಪರಮಾತ್ಮನು ನೀನೇ ಕೃಷ್ಣ ಕೃಷ್ಣ. ಪರಮಾತ್ಮ, ಧನ್ವಂತನ, ಒಂದು ಬೆನಿಸಿದ ಪರಮಾತ್ಮನು ನೀನೇ. ಐವರ ಅಭಿಮಾನ ನಿಮಗಾಯಿತೋ, ನಮ್ಮ ಬಾಳಿನ ಆನಂದ ಬೆಳಗಾಯಿತೋ.
ಮುಂದೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಭೆಯಲ್ಲಿ ಭೀಷ್ಮದ್ರೋಣಾಚಾರ್ಯರು ಬಹು ವಿಧವಾಗಿ ಸನ್ಮಾನಿಸಿದರು. ಸ್ವತಂತ್ರ ಧೃತರಾಷ್ಟ್ರರು ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ಕಾರ್ಯವು ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ ಇನ್ನು ನನಗಿಲ್ಲಿರಲು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರದನ್ನು ನಾನು ಮಾಡುವೆ. ಆಹಾ ಪ್ರಿಯ, ಸ್ವಲ್ಪ ತಡೆಯಲಿ. ಅಣ್ಣನ ಮಾತನ್ನು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಯದುಪದಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ಅರ್ಪಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೆ. ನಾನು ಅದಕ್ಕಾಗಿ ಭೀಮಸೇನ. ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಕೈಗೆ ಬಳೆಯನ್ನು ತೊಟ್ಟರು. ಈಗ ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆಯನ್ನು ತೊಡಿಸಲು ಅವಣಿಸುತ್ತಿರುವ ಯಾದವಾಗ್ರಣಿ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹಾಯನ ಏಕೆ? ಸಮಾಧಾನದಿಂದ ಎಲ್ಲವನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದನ್ನು ನನ್ನ ಮದೆ ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟ ಸಂಬಂಧವೇ ಇರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದ ಎಲ್ಲರೂ ಒಪ್ಪಿದರು. ಆ ಕುನ್ನಿ ಕೌರವ ಅವನು ಸಹ ಒಪ್ಪಿದನು. ಇನ್ನು ನನಗಿಲ್ಲ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿದೆ ಕೃಷ್ಣ. ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಸಹೋದರರೇ, ನಾನಿನ್ನು ಹೊರಡುವೆನು. ಈ ಅಪೌರುಷ ವರ್ತನೆಯ ಫಲವನ್ನು ನೀವೇ ಭುಂಜಿಸಿರಿ. ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುತ್ತಿಲ್ಲ. ಯಾಜ್ಞ ಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇನನ್ನು ತೀರಿಸುವನು. ಒಬ್ಬೊಬ್ಬ, ನೀನು ನಿಜವಾಗಿ ವಿಡುಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನಾನು ಹೇಳುವ ಮಾತನ್ನು ಪೂರ್ಣವಾಗಿ ಕೇಳು ಭೀಮಸೇನ. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನಾನು ಒಪ್ಪದು. ಒಬ್ಬ ವಿಚಾರವಂತಿರುವುದು. ದುರ್ಯೋಧನ ನಿನ್ಗೊಂದು ಸಂದೇಶವನ್ನು ಕಳಿಸಿರುವೆನು. ಆ ಕುನ್ನಿ ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿ ಅಲ್ಲ ಕೃಷ್ಣ. ಹೇಳು, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿ ಕುಳಿತುಕೋ. ಇಲ್ಲ, ನಿಂತಿದ್ದಂತೆ ಹೇಳು, ಏನು ಆ ಸಂದೇಶ? ಇಲ್ಲ, ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯವೇಕೆ? ನಿನ್ನ ಕಂಡರೆ ನನಗೆ ಅಷ್ಟೊಂದು ಭಯವಾಗುತ್ತಿರುವುದು. ಎಲ್ಲಿ ಗದೆಯನ್ನು ಈಗ ನನ್ನ ಪಾಶದಲ್ಲಿ ಕುಡಿಕೋ. ಆ ಗದೆಯನ್ನು ಸ್ವಲ್ಪ ದೂರವಾಗಿಡು. ಆಗ ನಿನ್ನ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದೋ ಕೃಷ್ಣ, ನಿನ್ನ ಅಪೇಕ್ಷೆಯನ್ನು ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡಲಿಲ್ಲ ಅಷ್ಟೇ. ಕ್ಷಣಕಾಲ ಮಾತ್ರ. ಹಾಗಾದ್ರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ ಕೃಷ್ಣ. ಅರ್ಜುನ, ಆ ಗದೆಯನ್ನು ನೀನು ಹಿಡಿದು. ಯಾಕೆ ಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ ತಂಗಿ. ನೀರಿರುವನೆ. ಹಾಗಾದ್ರೆ ತೆಗೆದುಕೋ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತು. ಇದರ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸವೇ ಅಣ್ಣ? ತಂಗಿ, ಅಮರನಾಗೆ ಬಂದ ತಲ ಹಲಿದವ ತಂಗೆ. ಅಮರನಾಗೆ ಬಂದ ತಲ ಹಲಿದವ ತಂಗೆ. ಸಂತ ಬಿಸು ಕೈಗೆ ತೋತರೆ ಜನತೆ
ನೀನು ಶತ್ರುಗಳ ಅಡೆಮುಡಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಈಗ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಪಾಂಚಾಲಿ, ಕೃಷ್ಣನು ಹೇಳದಂತೆ ನನ್ನ ಕೈಗಳನ್ನು ಬಂಧಿಸು. ಅಣ್ಣ, ಈಗ ಎಲ್ಲರೂ ಕೇಳಿ, ಈ ಭೀಮಸೇನನನ್ನು ಬಂಧಿಸಿರುವ ಭಾಗವು ಇಂದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳು ಬಂಧಿಸಲು ಅನುವಾಗಿತ್ತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದರು? ಇನ್ಯಾರು ಧರ್ಮಾಂತನ? ಆ ದುರಭಿಮಾನ ದುರ್ಯೋಧನು ಆಜ್ಞೆ ಮಾಡಿದನು. ಏನು ಹೇಳಿದ ಕೃಷ್ಣ? ಹರಿ ಪರಿಗೈದವ ಗುರುಳನ ಹರಿ ಪರಿಗೈದವ, ಹರಿ ಪರಿಗೈದವ ಅವನ ಹರಿ ಪರಿಗೈದವ ಗುರುಳನ ಹರಿ ಪರಿಗೈದವ. ಪರಮಾತ್ಮ ಭೀಮಸೇನ, ಗುರು ಸಭೆಯೊಳಗೆ ಕರಣ ಮಾಡಿದವ, ಗುರು ಸಭೆಯೊಳಗೆ ಕರಣ ಮಾಡಿ ಹರಿ ಪರಿಗೈದವ ಗುರುಳನ ಹರಿ ಪರಿಗೈದವ, ಹರಿ ಪರಿಗೈದವ ಅವನ ಹರಿ ಪರಿಗೈದವ ಗುರುಳನ ಹರಿ ಪರಿಗೈದವ. ಪರಮಾತ್ಮ ಭೀಮಸೇನ, ಕೇಶವ ನಿನ್ನ ರೀತಿಯ ಪ್ರೀತಿಯಿಂದಲೇ ಕೇಳುವುದು, ಕೇಶವ ನಿನ್ನ ರೀತಿಯ ಪ್ರೀತಿಯಿಂದಲೇ ಕೇಳುವುದು. ಈ ಸಮಯದಿ ಮನ ಕಾತರಿಸುವುದು ಬಲ, ಈ ಸಮಯದಿ ಮನ ಕಾತರಿಸುವುದು ಹರಿ ಪರಿಗೈದವ ಗುರುಳನ ಹರಿ ಪರಿಗೈದವ, ಹರಿ ಪರಿಗೈದವ ಅವನ ಹರಿ ಪರಿಗೈದವ ಗುರುಳನವ ಹರಿ ಪರಿಗೈದವ. ಏನು ಹೇಳಿದೆ ಕೃಷ್ಣ? ಈ ಅಂಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ಯಾರು ದುರಾತ್ಮರು? ಮತ್ತಿನ್ಯಾರು? ಆ ದುರಾಭಿಮಾನಿಯಾದ ದುರ್ಯೋಧನು ಆಜ್ಞೆ ಮಾಡಿದನು. ಆ ದುರಾಚಾರ್ಯ ದುಶ್ವಾಸನು ಕಾರ್ಯ ಮಾಡಿದನು. ಇಂಥ ಸಾಹಸವು ಮತ್ತಾರಿಗಾದರೂ ಸಾಧ್ಯವೇ ಭೀಮಸೇನ? ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು ಯಾವ ಆಗ್ರಣಿಯನ್ನು ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಪಡಿಸಿದರೆ ಆ ಕುಂದಿ ಕೌರವ ಅಗ್ರಜ ಧನಂಜಯ ಇದಕ್ಕೇನು ಉತ್ತರ? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ 5 ಮಾರು ಭೂಮಿಯನ್ನು ಕೊಡುವುದಕ್ಕೆ ಒಪ್ಪಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಳದಲ್ಲಿ ದೊರಕುವುದಂತೆ. ಈ ಸಂದೇಹಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ನಾನು ಈ ಯುದ್ಧವನ್ನು ಅಪೇಕ್ಷಿಸಿದವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೂ ಮಾಡಿದನೆಂದು. ಅಗ್ರಜ, ಈ ನಾಗರನ್ನ ಕೈಗಳನ್ನು ಬಿಡಿಸು. ಧನಂಜಯ, ಈ ನಾಗರನ್ನ ಕೈಗಳನ್ನು ಬಿಡಿಸು. ಇದೋ ಕೃಷ್ಣ ನಿನಗೆ ನಮಸ್ಕರಿಸುವೆನು. ಈ ನಾಗರನ್ನ ಕೈಗಳನ್ನು ಬಿಡಿಸು. ಯಾರು ಬಿಡಿಸುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲೇ ಎಲ್ಲೇ ನನ್ನ ಗದೆ? ಪರಶೂನ್ಯತೆಯ ಕುಲ ಹೇ
ಶೂನ್ಯತೆಯ ಕುಲ ಹೇಡಿಗಳು ತಂದು ನನಗೆ ತಲೆಗಳನ್ನು ಹಣಗಳನ್ನು ಕೆಳವೀರನ ದಾಹ ಮುಗಿಸಿಕೊಳ್ಳುವೆ. ಹೊರ ಶೂನ್ಯತೆಯ ಕುಲ ಹೇಡಿಗಳು ತಂದು ನನಗೆ ತಲೆಗಳನ್ನು ಹಣಗಳನ್ನು ಕೆಳವೀರನ ದಾಹ ಮುಗಿಸಿಕೊಳ್ಳುವೆ. ದಾಹ ಮುಗಿಸಿಕೊಳ್ಳುವೆ. ಆ ದಿನ ದುರ್ಯೋಧನ ಒಡ್ಡೊಳಗದಲ್ಲಿ ನಮ್ಮ ಈ ಸ್ಥೈರ್ಯವು ಸತ್ವ ನಮ್ಮ ದುರ್ದೇವ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನದಿಂದ ಅಪಮಾನ ಹೊಂದಿ ದುಷ್ಮುಕ್ತ ಕೇಶಿಯಾಗಿ ಕಣ್ಣೀರಿಡುತ್ತಾ ನಿಂತಿದ್ದ ಪಾಂಚಾಲ ರಾಜನಂದಿನಿಯ ಸಮ್ಮುಖದಲ್ಲಿ ನಾನು ಈ ಪ್ರತಿಜ್ಞೆಯನ್ನು ಮಾಡಿದೆ. ಈ ದಿನ ಯುದ್ಧ ಸನ್ನದ್ಧವಾಗುವ ಮೊದಲೇ ಪುನಃ ಪ್ರತಿಜ್ಞೆ ಮಾಡುತ್ತೇನೆ. ಇದಕ್ಕೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ.